ಕಲ್ಚರ್ ಬಗ್ಗೆನೂ ತುಂಬ ಇಂಟ್ರೆಸ್ಟ್ ಇದೆ, ಅದನ್ನು ಸಮೇತ ಅದರಲ್ಲಿ ತುಂಬ ಬೆಳವಣಿಗೆ ಸಮೇತ ಇದೆ ನಿಮ್ಮದು. ನಮ್ಮ ದೇಶ ಸಂಸ್ಕೃತಿ, ಇಂಡಿಯನ್ ಕಲ್ಚರ್ ಮೇಡಮ್, ಫಸ್ಟು ನಮ್ಮ ದೇಶ ಸಂಸ್ಕೃತಿಗೆ ನಮಗೆ ವಾಪಸ್ ಬಂದುಬಿಟ್ರೆ ಎಲ್ಲ ಸರಿಯಾಗುತ್ತೆ. ನಮ್ಮ ಭಾರತೀಯ ಸಂಸ್ಕೃತಿ ಅನ್ನೋದೇ ಸುಮ್ಮನೆ ಹೇಳಿ ಓಡಾಡೋದಲ್ಲ, ಒಂದು ಸೀರೆ ಕಟ್ಟೋದಲ್ಲ, ಒಂದು ರೆಡಿ ಆಗೋದಲ್ಲ, ಒಂದು ಒಳ್ಳೆ ಮಾತು ಹೇಳೋದಲ್ಲ. ನಮ್ಮ ಸಂಸ್ಕೃತಿ ನಮಗೆ ವಾಪಸ್ ಬರಬೇಕೇ ಬರಬೇಕು. ಈಗ ನನಗೆ ತುಂಬ ಖುಷಿ ಅಂದರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಭಾಗವತ ಎಲ್ಲ 6ನೇ ಕ್ಲಾಸ್ವರೆಗೂ ಕಂಪಲ್ಸರಿ ಮಾಡಬೇಕು ಅಂತ, ಅದು ಫಸ್ಟ್ ಅವರು ಮಾಡಲೇಬೇಕು. ಯಾಕಂದರೆ ನಾವು ಚಿಕ್ಕ ಮಕ್ಕಳು ಇರುವಾಗ ಜಾಸ್ತಿ ರಾಮಾಯಣ ಕೇಳ್ತಾ ಇದ್ದೆ ನಾವು. ನಮಗೆ ಈ ಥರ ಕಾರ್ಟೂನ್ಸ್ ಅಂದರೆ ರಾಮಾಯಣ, ಮಹಾಭಾರತ ಇದರಲ್ಲಿ ಪ್ಲಸ್ ಒಳ್ಳೆ ಈ ಚಂದಮಾಮ, ಬೊಮ್ಮರಿಲ್ಲು ಇದೆಲ್ಲ ಇರುತ್ತೆ. ಅದರಲ್ಲಿ ಏನು ಗೊತ್ತಾ, ಒಂದು ನಾವು ಮ್ಯಾಗ್ಝಿನ್ ಓದಿದ್ರು ಅದರಲ್ಲಿ ನೀತಿ ಇರ್ತಾ ಇತ್ತು. ಒಂದು ಹುಲಿ ಬಂದರು, ಒಂದು ಸ್ಟೋರಿ ಇದ್ರೂ ತುಂಬ ಎಲ್ಲ ಒಂದು ರಾಮಾಯಣ ನಮಗೆ ಹೇಳ್ಕೊಡುವಾಗ ಅಂದರೆ ಕೆಟ್ಟದ್ದು ಮಾಡಿದ್ರೆ ಏನಾಗುತ್ತೆ, ಒಳ್ಳೇದು ಮಾಡಿದ್ರೆ ಏನಾಗುತ್ತೆ ನಮಗೆ. ಆವಾಗ ಒಂದು ಥರ ನಾವು ಚೆನ್ನಾಗಿ ಬೆಳ್ಕೊಂಡು ಬಂದಿದ್ವಿ. ಈ ಕಾಲ ಮಕ್ಕಳಿಗೆ ಅದು ಸಿಗ್ತಾ ಇಲ್ಲ. ಏನೋ ನಾವು ಮತ್ತೆ ವಿರುದ್ಧ ಮಾಡ್ತೀವಿ ಅಂತಲ್ಲ, ಸೋಷಿಯಲ್ ಮೀಡಿಯಾಗೆ ಅದು ಯೂಸ್ ಮಾಡ್ಕೊಳ್ಳೋದ್ನಲ್ಲಿದೆ. ಸೋಷಿಯಲ್ ಮೀಡಿಯಾದು ಕೆಟ್ಟದಿರುತ್ತೆ, ಒಳ್ಳೇದಿರುತ್ತೆ. ಅದು ನಮಗೆಲ್ಲ ಹೆಂಗೆ ತಿಳುವಳಿಕೆ ಬಂದಿದೆ ಅಂದರೆ, ನಾವು ಎಜುಕೇಷನ್ ನಮ್ಗೆ ಕೊಡೋವಾಗ ನಮ್ಮ ಟೀಚರ್ಸ್ ಆಗಲಿ ನಮಗೆ ಈ ಥರ ಸ್ಟೋರೀಸ್ ಎಲ್ಲ ನಮಗೆ ಕತೆ ರೂಪ, ಈಗ ಕಾಂಪಿಟೇಷನ್ ಇದ್ರೂ ಈ ಥರನೇ ಹೇಳ್ತಾ ಇದೆ ನಾವು. ಸಾಮೆತ ಆಗಲಿ, ಒಳ್ಳೆ ಸ್ಟೋರೀಸ್ ಆಗಲಿ. ಪ್ಲಸ್ ಇನ್ನೊಂದು, ಒಂದು ಗುರು ಅಂದರೆ ತುಂಬ ಮರ್ಯಾದೆ ಇರೋದು ಭಾರತೀಯ ಸಂಸ್ಕೃತಿನಲ್ಲಿ. ಹೋಗಿದ ತಕ್ಷಣ ಗುರುಗಾರಿ ನಮಸ್ತೆ ಅನ್ನೋದು, ಈ ದೊಡ್ಡವರು ನಮ್ಮ ಮನೆಗೆ ಬಂದರೆ ಕಾಲು ನಮಸ್ಕಾರ ಮಾಡೋದು, ಅದೆಲ್ಲ ಏನಂದರೆ ಒಂದು ಮನುಷ್ಯ ಒಂದು ಲೆವೆಲ್ನಲ್ಲಿ ಇರಬೇಕು, ಮೇಲಕ್ಕೆ ಹೋಗಬಾರ್ದು, ಕೆಳಗಡೆಗೆ ಹೋಗಬಾರ್ದು. ಅಂದರೆ ಅವ್ರಿಗೊಂದು ಭಯ ಭಕ್ತಿ ಇರಬೇಕು. ನಮ್ಮ ಸಂಸ್ಕೃತಿನಲ್ಲಿ ಮಕ್ಕಳಿಗೆ ಭಯ ಭಕ್ತಿ ತುಂಬ ಹೇಳ್ಕೊಡ್ತಾಯಿದ್ರು. ಈಗ ಟೀಚರ್ಸ್ಗೆ ಫೋನ್ ಮಾಡ್ತಾರೆ, ಭಯಬೇಡ ಅಂತಾರೆ, ಇದು ಬೇಡ ಅಂತಾರೆ. ಅದೆಲ್ಲ ಸ್ವಲ್ಪ ಅಂದರೆ ಅದಕ್ಕೆಲ್ಲ ಕರೆಕ್ಟಾಗಿ ತಪ್ಪು ಅಂತ ನನಗೆ ಗೊತ್ತಿಲ್ಲ. ನನ್ನ ಮನಸ್ಸಿಗೆ ಆಗಿರೋದು ನಾನು ಮಾತಾಡ್ತಾ ಇದ್ದೀನಿ. ನಮ್ಮ ಸಂಸ್ಕೃತಿಗಿನ್ನ ಇನ್ನೂ ಯಾವುದೂ ಇಲ್ಲ ಮೇಡಮ್. ನಮ್ಮ ಸಂಸ್ಕೃತಿ ನಮಗೆ ವಾಪಸ್ ಬರಬೇಕು ಅಂತ, ನಮ್ಮ ದೇಶ ಸಂಸ್ಕೃತಿಗೆ ನಾನು ತುಂಬ ಸಪೋರ್ಟ್ ಮಾಡ್ತೀನಿ. ನಮ್ಮ ಕಲ್ಚರಲ್ಲಿ ಒಂದು ಡ್ಯಾನ್ಸ್ ಆಗಲಿ, ಕ್ಲಾಸಿಕಲ್ ಆಗಲಿ, ಅದನ್ನಲ್ಲೇ ಎಕ್ಸಸೈಸ್ ಇತ್ತು, ಅದನ್ನಲ್ಲೇ ನಮ್ರತಾ ಇತ್ತು. ಒಂದು ಸಂಗೀತ ಆಗಲಿ ತುಂಬ ಇದು ಮಾಡೋದು ನಮ್ಮ ದೇಶ ಸಂಸ್ಕೃತಿ ಅಂತ. ನನ್ನ ದೇಶ ಸಂಸ್ಕೃತಿ ವಾಪಸ್ ಬಂದರೆ, ಈಗ ಯೂತ್ನಲ್ಲೆಲ್ಲ ಈಗ ನೋಡಿ ಗಾಂಜಾ ತಗೊತಾ ಇದ್ದೀರಾ, ಕೆಟ್ಟ ಅಭ್ಯಾಸ ನಡೀತಾ ಇದೆ. ಇದೆಲ್ಲ ಅವರು ಮೈಂಡ್ಗೆ ಪ್ರೆಷರ್ ಆಗಿ ಮಾಡ್ತಾರೋ ಏನಕ್ಕೆ ಮಾಡ್ತಾರೋ ಗೊತ್ತಿಲ್ಲ. ನಮ್ಮ ಸಂಸ್ಕೃತಿ, ಈ ಭಾಗವತ ಇದೆಲ್ಲ ಮಕ್ಕಳಿಗೆ ಚಿಕ್ಕ ಮಕ್ಕಳಿಂದ ಹೇಳ್ಕೊಟ್ರೆ, ಈಗ ಶ್ರೀಕೃಷ್ಣುడు ಏನು ಹೇಳಿದರು, ಆ ಯುದ್ಧ ಏನು ನಡೀತಾ ಇತ್ತು, ಧರ್ಮರಾಜ ಏನು, ಇದು ಏನಂತಾರೆ, ಅದು ಏನಕ್ಕೆ ಬಂದಿದೆ, ಒಂದು ಮಾತು, ಒಂದು ವೀಕ್ನೆಸ್ಸಿಂದ ಯುದ್ಧ ಆಗಿರೋದು ಶಕುನಿ ಕಡೆಯಿಂದ. ಇದೆಲ್ಲ ನಮಗೆ ಮನಸ್ಸು ಒಳಗಡೆ ಹೋಗಿದೆ. ಇದು ನನ್ನ ಅನುಭವ. ನಾನು ಅದಕ್ಕೆ ನಮ್ಮ ಸಂಸ್ಕೃತಿ ವಾಪಸ್ ಬರಬೇಕು. ನಮ್ಮ ಸೀರೆ ಇದು ಯಾಕೆ ಬೇರೆ ದೇಶದಲ್ಲೆಲ್ಲ ನಮ್ಮ ಭಾರತೀಯ ಸಂಸ್ಕೃತಿಗೆ ಎಷ್ಟು ವ್ಯಾಲ್ಯೂ ಇದೆ ಗೊತ್ತಾ. ನಾವು ಅದಕ್ಕೆ ಎಲ್ಲ ಕಡೆ ಎಲ್ಲಿ ಆದರೆ ಅಲ್ಲಿ ಜನಕ್ಕೆ ಹೋಗಿ ಅವೇರ್ನೆಸ್ಸು ಕೊಡ್ತಾ ಇರ್ತೀವಿ ಇದು ಬಗ್ಗೆನೂ. ಇನ್ನೊಂದು ಮಾಡ್ತೀವಿ ಮೇಡಮ್, ನಾವು ಈ ಫೆಸ್ಟಿವಲ್ಸ್ ಎಲ್ಲ ನಡೆಯುತ್ತಲ್ವ ದೇವಸ್ಥಾನದಲ್ಲಿ, ಸೇವೆ ತುಂಬ ದೇವ್ರ ಸೇವೆಗೂ ಹೋಗ್ತೀನಿ ನಾನು. ತಿರುಮಲಗೆ ಪ್ರತಿ ವರ್ಷ ಹೋಗ್ತೀನಿ ಸೇವೆಗೆ, ಶ್ರೀಶೈಲಂ ಹೋಗಿ ಬರ್ತೀವಿ, ಇಲ್ಲಿ ಧರ್ಮಸ್ಥಳ ಎಲ್ಲ ಕಡೆನೂ ಮಾಡ್ತಾ ಇರ್ತೀವಿ. ಅಲ್ಲಿನೂ ಏನು ಗೊತ್ತಾ, ನಮಗೆ ಎಷ್ಟು ಆದರೆ ಅಷ್ಟು ನಮ್ಮ ಸಂಸ್ಕೃತಿ ಬಗ್ಗೆ ನಾವು ಒಂಥರ ಕಾಮ್ನೆಸ್ ಬಂದುಬಿಡುತ್ತೆ ಬಾಡಿ ಎಲ್ಲ ಅಂತ.